ಭಾರತದ 26ನೇ ಮುಖ್ಯ ಚುನಾವಣಾ ಆಯುಕ್ತರಾಗಿ ಅಧಿಕಾರ ವಹಿಸಿಕೊಂಡವರು ಯಾರು? ಜ್ಞಾನೇಶ್ ಕುಮಾರ್. 2026 ವರ್ಷಕ್ಕೆ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಡೆಮಾಕ್ರಸಿ ಆ್ಯಂಡ್ ಎಲೆಕ್ಟರಲ್ ಅಸಿಸ್ಟೆನ್ಸ್ನ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ದೇಶ ಯಾವುದು? ಭಾರತ. ಕಾಶಿ ತಮಿಳು ಸಂಗಮ್ 4.0 ರ ಧ್ಯೇಯವಾಕ್ಯ ಏನಾಗಿತ್ತು? ಲೆಟ್ ಅಸ್ ಲರ್ನ್ ತಮಿಳ್, ತಮಿಳು ಕಲಿಯೋಣ. ಕರ್ನಾಟಕದ ಯಾವ ಜಿಲ್ಲೆಯನ್ನು ಇತ್ತೀಚೆಗೆ ಜಿಲ್ಲಾ ರಫ್ತು ಹಬ್ ಎಂದು ಗುರುತಿಸಲಾಗಿದೆ? ದಕ್ಷಿಣ ಕನ್ನಡ. ಯುನೆಸ್ಕೋದ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಗೆ ಭಾರತದಿಂದ ಇತ್ತೀಚೆಗೆ ಸೇರಿದ ಹಬ್ಬ ಯಾವುದು? ದೀಪಾವಳಿ. 2026ರ ಇಂಡಿಯಾ ಎಐ ಇಂಪ್ಯಾಕ್ಟ್ ಸಮ್ಮಿಟ್ ಯಾವ ನಗರದಲ್ಲಿ ನಡೆಯಲಿದೆ? ನವದೆಹಲಿ. ಭಾರತ ಮಂಟಪಂ. ಕ್ಷಯ ಮುಕ್ತ ಭಾರತ, ಟಿಬಿ ಮುಕ್ತ ಭಾರತ ಅಭಿಯಾನವು ಕ್ಷಯರೋಗವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಹಾಕಿಕೊಂಡಿರುವ ಗುರಿ ವರ್ಷ ಯಾವುದು? 2025. ಕ್ಷಯರೋಗವನ್ನು ಟಿಬಿ ಉಂಟು ಮಾಡುವ ಬ್ಯಾಕ್ಟೀರಿಯಾದ ಹೆಸರೇನು? ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್. ಯುವ ಜನರಲ್ಲಿ ಎಐ ಕೌಶಲ್ಯಗಳನ್ನು ಹೆಚ್ಚಿಸಲು ಮೈಕ್ರೋಸಾಫ್ಟ್ ಯಾವ ಕೇಂದ್ರ ಸಚಿವಾಲಯದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ? ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ. ಭಾರತದ 2027ರ ಜನಗಣತಿಯನ್ನು ನಡೆಸಲು ಕೇಂದ್ರ ಸಚಿವ ಸಂಪುಟವು ಅನುಮೋದಿಸಿದ ಒಟ್ಟು ವೆಚ್ಚ ಎಷ್ಟು? 11,718 ಕೋಟಿ ರೂಪಾಯಿಗಳು. 2027ರ ಜನಗಣತಿಯು ಸ್ವತಂತ್ರ ಭಾರತದ ಎಷ್ಟನೇ ಜನಗಣತಿಯಾಗಿದೆ? 8ನೇದು, ಒಟ್ಟಾರೆಯಾಗಿ 16ನೇದು. ಭಾರತದ ಮೊದಲ ಸಂಪೂರ್ಣ ಜನಗಣತಿಯು ಯಾವ ವರ್ಷದಲ್ಲಿ ರಿಪ್ಪನ್ ಕಾಲದಲ್ಲಿ ನಡೆಯಿತು? 1881. ಭಾರತೀಯ ಜನಗಣತಿಯ ಪಿತಾಮಹ, ಫಾದರ್ ಆಫ್ ಇಂಡಿಯನ್ ಸೆನ್ಸಸ್ ಎಂದು ಯಾರನ್ನ ಕರೆಯುತ್ತಾರೆ? ಹೆನ್ರಿ ವಾಲ್ಟರ್. ಭಾರತದ ಯಾವ ವರ್ಷದ ಜನಗಣತಿಯನ್ನು ಮೊದಲ ಬಾರಿಗೆ ಡಿಜಿಟಲ್ ರೂಪದಲ್ಲಿ ನಡೆಸಲಾಗುತ್ತಿದೆ? 2027. ರಾಷ್ಟ್ರೀಯ ಮಕಾನ ಮಂಡಳಿಯ ಮೊದಲ ಸಭೆ ಎಲ್ಲಿ ನಡೆಯಿತು? ಕೃಷಿ ಭವನ, ನವದೆಹಲಿ. ಕೇಂದ್ರ ಸರ್ಕಾರವು ಮಕಾನ ಅಭಿವೃದ್ಧಿಗಾಗಿ ಯಾವ ಅವಧಿಯವರೆಗೆ 476 ಕೋಟಿ ರುಗಳ ಕೇಂದ್ರ ವಲಯದ ಯೋಜನೆಯನ್ನ ಅನುಮೋದಿಸಿದೆ? 2025-26ರಿಂದ 2030-31ರವರೆಗೆ. ಸಾಂಪ್ರದಾಯಿಕ ವೈದ್ಯಕೀಯ ಕುರಿತಾದ 2ನೇ WHO ಜಾಗತಿಕ ಶೃಂಗಸಭೆಯು ಎಲ್ಲಿ ನಡೆಯಿತು? ಭಾರತ ಮಂಟಪಂ, ನವದೆಹಲಿ. 2025-27ರ ಅವಧಿಗೆ ಕೃಷಿ ಸಂಶೋಧನೆಯಲ್ಲಿ ದ್ವಿಪಕ್ಷೀಯ ಸಹಕಾರಕ್ಕಾಗಿ ಭಾರತದ ಯಾವ ದೇಶದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ? ಅರ್ಜೆಂಟೀನಾ. ರಾಷ್ಟ್ರೀಯ ಕಡಲ ಪರಂಪರೆ ಸಂಕೀರ್ಣವನ್ನ ಗುಜರಾತ್ನ ಯಾವ ಐತಿಹಾಸಿಕ ಸ್ಥಳದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ? ಲೋಥಲ್. ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ಏಕರೂಪದ ಬ್ರ್ಯಾಂಡ್ ಗುರುತಿಗಾಗಿ ಹೊಸ ಲೋಗೋವನ್ನು ಅನಾವರಣಗೊಳಿಸಿದವರು ಯಾರು? ಹಣಕಾಸು ಸಚಿವರು. ಭಾರತದ ಮೊದಲ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಯಾವುದಾಗಿತ್ತು? ಪ್ರಥಮ ಗ್ರಾಮೀಣ ಬ್ಯಾಂಕ್, ಮೊರಾದಾಬಾದ್. ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳಲ್ಲಿ ಕೇಂದ್ರ ಸರ್ಕಾರದ ಪಾಲಿನ ಪ್ರಮಾಣ ಎಷ್ಟು? 50%. ಸ್ವಚ್ಛ ಸರ್ವೇಕ್ಷಣ 10ನೇ ಆವೃತ್ತಿಯ ಧ್ಯೇಯವಾಕ್ಯ? ಸ್ವಚ್ಛತಾ ಕಿ ನಯಿ ಪಹಲ್ ಬಢಾಯೇ ಹಾತ್ ಕರೆ ಸಫಾಯಿ ಸಾಥ್. ಅರಾವಳಿ ಪರ್ವತ ಶ್ರೇಣಿಯ ಅತ್ಯುನ್ನತ ಶಿಖರ ಯಾವುದು? ಗುರು ಶಿಖರ. ರಾಜಸ್ಥಾನದ ಮೌಂಟ್ ಅಬು ಬೆಟ್ಟಗಳಲ್ಲಿರುವ ಗುರು ಶಿಖರನ ಎತ್ತರ ಎಷ್ಟು? 1722 ಮೀಟರ್. ಪರಿಸರ ಸಚಿವಾಲಯವು ಪ್ರಾರಂಭಿಸಿರುವ ಮಿಸ್ಟಿ ಯೋಜನೆಯು ಯಾವುದರ ಸಂರಕ್ಷಣೆಗೆ ಸಂಬಂಧಿಸಿದೆ? ಮ್ಯಾಂಗ್ರೋವ್ ಕಾಂಡ್ಲಾ ಕಾಡುಗಳು. 59ನೇ ಜ್ಞಾನಪೀಠ ಪ್ರಶಸ್ತಿಗೆ ಭಾಜನರಾದ ಪ್ರಸಿದ್ಧ ಲೇಖಕ ಯಾರು? ವಿನೋದ್ ಕುಮಾರ್ ಶುಕ್ಲಾ. ಸುಬನ್ಸಿರಿ ಲೋಯರ್ ಹೈಡ್ರೋ ಪವರ್ ಪ್ರಾಜೆಕ್ಟ್ ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ಸುಬನ್ಸಿರಿ ನದಿ ಬ್ರಹ್ಮಪುತ್ರದ ಉಪನದಿ. ರೈತರಿಗೆ ಸೌರ ಪಂಪ್ಗಳನ್ನು ಒದಗಿಸುವ ಪಿಎಂ ಕುಸುಮ ಯೋಜನೆಯನ್ನು ಯಾವ ವರ್ಷದವರೆಗೆ ವಿಸ್ತರಿಸಲಾಗಿದೆ? ಮಾರ್ಚ್ 2026. ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್ ಅಡಿಯಲ್ಲಿ 2030ರ ವೇಳೆಗೆ ವಾರ್ಷಿಕ ಎಷ್ಟು ಹಸಿರು ಹೈಡ್ರೋಜನ್ ಉತ್ಪಾದಿಸುವ ಗುರಿಯಿದೆ? 5 ಮಿಲಿಯನ್ ಮೆಟ್ರಿಕ್ ಟನ್.
ಭಾರತದ ಮೊದಲ ವಾಟರ್ ಪಾಸಿಟಿವ್ ಸ್ಥಾನಮಾನ ಪಡೆದ ವಿಮಾನ ನಿಲ್ದಾಣ ಯಾವುದು? ಇಂದಿರಾ ಗಾಂಧಿ ಅಂತರರಾಷ್ಟ್ರೀಯ ವಿಮಾನ ನಿಲ್ದಾಣ, ದೆಹಲಿ. ಸಹಕಾರ ಸಚಿವಾಲಯವು ಪ್ರಾರಂಭಿಸಿರುವ ಸರ್ಕಾರಿ ಸ್ವಾಮ್ಯದ ಟ್ಯಾಕ್ಸಿ ಸೇವೆಯ ಹೆಸರೇನು? ಭಾರತ್ ಟ್ಯಾಕ್ಸಿ. ನಾಗಾಲ್ಯಾಂಡ್ ರಾಜ್ಯದ ಅತ್ಯುನ್ನತ ಪರ್ವತ ಶಿಖರ ಯಾವುದು? ಮೌಂಟ್ ಸಾಬರಮತಿ. ಪರಿಶಿಷ್ಟ ಪ್ರದೇಶಗಳಿಗೆ ಪಂಚಾಯತ್ ನಿಬಂಧನೆಗಳ ವಿಸ್ತರಣೆಗಾಗಿ ಪೆಸಾ ಮಹೋತ್ಸವ ಎಲ್ಲಿ ನಡೆಯಿತು? ವಿಶಾಖಪಟ್ಟಣಂ, ಆಂಧ್ರಪ್ರದೇಶ. ಇತ್ತೀಚೆಗೆ ಪರಿಸರ ಸೂಕ್ಷ್ಮ ವಲಯ ಎಕೋ ಸೆನ್ಸಿಟಿವ್ ಝೋನ್ ಎಂದು ಘೋಷಿಸಲಾದ ಉತ್ತರ ಪ್ರದೇಶದ ಪಕ್ಷಿಧಾಮ ಯಾವುದು? ಪಾರ್ವತಿ ಆಗ್ರಾ ಪಕ್ಷಿಧಾಮ. ವಿಶ್ವದ ಅತಿದೊಡ್ಡ ಮುಕ್ತ ನಾಟಕೋತ್ಸವ ಎಂದು ಕರೆಯಲ್ಪಡುವ ಧನುಯಾತ್ರೆ ಯಾವ ರಾಜ್ಯಕ್ಕೆ ಸೇರಿದೆ? ಒಡಿಶಾ. ಐಐಟಿ ದೆಹಲಿಯ ಸಂಶೋಧಕರು ಅಭಿವೃದ್ಧಿಪಡಿಸಿದ ಎಐ ಲ್ಯಾಬ್ ಅಸಿಸ್ಟೆಂಟ್ನ ಹೆಸರೇನು? ಐಲಾ. ಲಡಾಖ್ ಪ್ರಾಂತ್ಯದಲ್ಲಿ ಆಚರಿಸಲಾಗುವ ಹೊಸ ವರ್ಷದ ಹಬ್ಬ ಯಾವುದು? ಲೋಸರ್. ನಾಗಾಲ್ಯಾಂಡ್ನಲ್ಲಿ ನಡೆಯುತ್ತಿದ್ದ ಪ್ರಸಿದ್ಧ ಹಾರ್ನ್ಬಿಲ್ ಹಬ್ಬವನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತದೆ? ಹಬ್ಬಗಳ ಹಬ್ಬ, ಫೆಸ್ಟಿವಲ್ಸ್ ಆಫ್ ಫೆಸ್ಟಿವಲ್ಸ್. ಆಂಧ್ರಪ್ರದೇಶ ರಾಜ್ಯಪಾಲರ ಅಧಿಕೃತ ನಿವಾಸವಾದ ರಾಜಭವನದ ಹೆಸರನ್ನು ಏನೆಂದು ಬದಲಾಯಿಸಲಾಗಿದೆ? ಲೋಕಭವನ. ಒಂದೇ ತಿಂಗಳಲ್ಲಿ ದಾಖಲೆಯ 45,911 ಸೌರ ಕೃಷಿ ಪಂಪ್ಗಳನ್ನು ಅಳವಡಿಸಿ ಗಿನ್ನೆಸ್ ದಾಖಲೆ ನಿರ್ಮಿಸಿದ ರಾಜ್ಯ ಯಾವುದು? ಮಹಾರಾಷ್ಟ್ರ. ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರ ಸುರಕ್ಷತೆಗಾಗಿ ಬಿಹಾರ ಪೊಲೀಸರು ಪ್ರಾರಂಭಿಸಿದ ಪಡೆಯ ಹೆಸರೇನು? ಅಭಯ ಬ್ರಿಗೇಡ್. ನೀತಿ ಆಯೋಗವು ಭಾರತದ ಶುಂಠಿ ರಾಜಧಾನಿ ಎಂದು ಯಾವ ರಾಜ್ಯವನ್ನು ಗುರುತಿಸಿದೆ? ಮಿಜೋರಾಂ. ಛತ್ತೀಸ್ಗಢ ರಾಜ್ಯದ ಮೊದಲ ರಾಮ್ಸರ್ ತಾಣವಾಗಿ ಘೋಷಿಸಲ್ಪಟ್ಟ ಸ್ಥಳ ಯಾವುದು? ಕೋಪ್ರಾ ಜಲಾಶಯ. ಹರಿಯಾಣ ರಾಜ್ಯದ 23ನೇ ಜಿಲ್ಲೆಯಾಗಿ ಯಾವ ಸ್ಥಳವನ್ನು ಘೋಷಿಸಲಾಗಿದೆ? ಹಂಪಿ. ವಿಶ್ವಸಂಸ್ಥೆಯ ಪರಿಸರ ಅಸೆಂಬ್ಲಿಯ 7ನೇ ಅಧಿವೇಶನವು ಎಲ್ಲಿ ನಡೆಯಿತು? ನೈರೋಬಿ, ಕೀನ್ಯಾ. ಯುರೋಪಿನ ಅತ್ಯಂತ ಸಕ್ರಿಯ ಜ್ವಾಲಾಮುಖಿ ಮೌಂಟ್ ಎಟ್ನಾ ಯಾವ ದೇಶದಲ್ಲಿದೆ? ಇಟಲಿ. ಆಸ್ಕರ್ 2025 ಸ್ಪರ್ಧೆಗೆ ಭಾರತದಿಂದ ಅಧಿಕೃತವಾಗಿ ಶಾರ್ಟ್ಲಿಸ್ಟ್ ಆದ ಚಲನಚಿತ್ರ ಯಾವುದು? ಹೋಮ್ ಬೌಂಡ್. ಓಮನ್ ದೇಶದ ಅತ್ಯುನ್ನತ ನಾಗರಿಕ ಗೌರವ ಫಸ್ಟ್ ಕ್ಲಾಸ್ ಆಫ್ ದಿ ಆರ್ಡರ್ ಆಫ್ ಓಮನ್ ಪಡೆದವರು ಯಾರು? ನರೇಂದ್ರ ಮೋದಿ. ಪ್ರಾಣ ಕಲ್ಯಾಣಕ್ಕಾಗಿ ಗ್ಲೋಬಲ್ ಹ್ಯುಮ್ಯಾನಿಟೇರಿಯನ್ ಅವಾರ್ಡ್ ಪಡೆದ ರಿಲಯನ್ಸ್ ಫೌಂಡೇಶನ್ನ ಪದಾಧಿಕಾರಿ ಯಾರು? ಅನಂತ್ ಅಂಬಾನಿ. ವಂತರಾ ಯೋಜನೆಗಾಗಿ ಭಾರತದ ಮಿಸೈಲ್ ವುಮನ್ ಆಫ್ ಇಂಡಿಯಾ ಎಂದು ಖ್ಯಾತರಾದವರು ಯಾರು? ಟೆಸ್ಸಿ ಥಾಮಸ್. ಪೇಟಾ ಇಂಡಿಯಾ ಪರ್ಸನ್ ಆಫ್ ದಿ ಇಯರ್ 2025 ಪ್ರಶಸ್ತಿ ಪಡೆದ ಬಾಲಿವುಡ್ ನಟಿ ಯಾರು? ರವೀನಾ ಟಂಡನ್. ಯುಎನ್ಇಪಿ ನೀಡುವ ಪ್ರತಿಷ್ಠಿತ ಚಾಂಪಿಯನ್ಸ್ ಆಫ್ ದಿ ಅರ್ತ್ ಪ್ರಶಸ್ತಿ ಗೆದ್ದ ಭಾರತೀಯ ಅಧಿಕಾರಿ ಯಾರು? ಸುಪ್ರಿಯಾ ಸಾಹು. ಪುರುಷರ ಜೂನಿಯರ್ ಹಾಕಿ ವಿಶ್ವಕಪ್ನಲ್ಲಿ ಕಂಚಿನ ಪದಕ ಗೆದ್ದ ದೇಶ ಯಾವುದು? ಭಾರತ ಅರ್ಜೆಂಟೀನಾವನ್ನು ಸೋಲಿಸಿ. 2025 ಸಾಲಿನ ಸ್ಕ್ವಾಷ್ ವಿಶ್ವಕಪ್ ವಿಜೇತ ದೇಶ ಯಾವುದು? ಭಾರತ. ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ 2025 ವಿಜೇತ ತಂಡ ಯಾವುದು? ಜಾರ್ಖಂಡ್ ಹರಿಯಾಣವನ್ನು ಸೋಲಿಸಿ. ಟಿ20 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ 4,000 ರನ್ ಪೂರೈಸಿದ ಮೊದಲ ಭಾರತೀಯ ಮಹಿಳಾ ಬ್ಯಾಟರ್ ಯಾರು? ಸ್ಮೃತಿ ಮಂಧಾನ. ಮೊದಲ ಖೇಲೋ ಇಂಡಿಯಾ ಬುಡಕಟ್ಟು ಕ್ರೀಡೆಗಳು ಯಾವ ರಾಜ್ಯದಲ್ಲಿ ನಡೆಯಲಿವೆ? ಛತ್ತೀಸ್ಗಢ. ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ಅಥ್ಲೆಟಿಕ್ಸ್ ಕಮಿಷನ್ನ ಅಧ್ಯಕ್ಷತೆಯಾಗಿ ಆಯ್ಕೆಯಾದ ಭಾರತೀಯ ಕ್ರೀಡಾಪಟು ಯಾರು? ಪಿ.ವಿ. ಸಿಂಧು. 72ನೇ ರಾಷ್ಟ್ರೀಯ ವಾಲಿಬಾಲ್ ಪಂದ್ಯಾವಳಿಯನ್ನು ಯಾವ ನಗರವು ಆಯೋಜಿಸಲಿದೆ? ವಾರಣಾಸಿ, ಉತ್ತರ ಪ್ರದೇಶ. ಭಾರತದ ಹೊಸ ಮುಖ್ಯ ಮಾಹಿತಿ ಆಯುಕ್ತರಾಗಿ ನೇಮಕಗೊಂಡವರು ಯಾರು? ರಾಜ್ಕುಮಾರ್ ಗೋಯಲ್. ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ನಡೆಯುವ ಜಂಟಿ ಮಿಲಿಟರಿ ಸಮರಾಭ್ಯಾಸದ ಹೆಸರೇನು? ಇಕ್ವೆರಿನ್. ಸೈಕ್ಲೋನ್ ಡೆಟ್ಟಾದಿಂದ ಸಂಕಷ್ಟಕ್ಕೊಳಗಾದ ಶ್ರೀಲಂಕಾಕ್ಕೆ ನೆರವು ನೀಡಲು ಭಾರತೀಯ ನೌಕಾಪಡೆ ಕೈಗೊಂಡ ಕಾರ್ಯಾಚರಣೆ ಯಾವುದು? ಆಪರೇಷನ್ ಸಾಗರ್ ಬಂಧು. ಭಾರತ ಮತ್ತು ಮಲೇಷ್ಯಾ ನಡುವೆ ನಡೆಯುವ ಜಂಟಿ ಮಿಲಿಟರಿ ಸಮರಾಭ್ಯಾಸದ ಹೆಸರೇನು? ಹರಿಮೌ ಶಕ್ತಿ.
ಭಾರತ ಮತ್ತು ಯುಎಇ ನಡುವೆ ನಡೆಯುವ ಜಂಟಿ ಸಮರಾಭ್ಯಾಸ ಯಾವುದು? ಡೆಸರ್ಟ್ ಸೈಕ್ಲೋನ್. ಇಸ್ರೋ ಇತ್ತೀಚೆಗೆ ಮೊದಲ ಮೊಬೈಲ್ ಸಂಪರ್ಕಕ್ಕಾಗಿ ಉಡಾವಣೆ ಮಾಡಿದ ಉಪಗ್ರಹ ಯಾವುದು? ಬ್ಲೂಬರ್ಡ್ ಬ್ಲಾಕ್ 2. ಭಾರತದ ಮೊದಲ ಹೈಡ್ರೋಜನ್ ಚಾಲಿತ ವಾಟರ್ ಟ್ಯಾಕ್ಸಿ ಸೇವೆ ಎಲ್ಲಿ ಪ್ರಾರಂಭವಾಗಿದೆ? ವಾರಣಾಸಿ, ಉತ್ತರ ಪ್ರದೇಶ. ಬಿಹಾರ ರಾಜ್ಯದ ಮೊದಲ ಸೂಪರ್ ಕಂಪ್ಯೂಟರ್ ಹೆಸರೇನು? ಪರಂ ರುದ್ರ. ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು? ಪರಂ 8000. ದಿ ಒನ್ ಕ್ರಿಕೆಟ್ ಮೈ ಲೈಫ್ ಅಂಡ್ ಮೋರ್ ಎಂಬ ಕೃತಿ ಯಾರ ಜೀವನ ಚರಿತ್ರೆಯಾಗಿದೆ? ಶಿಖರ್ ಧವನ್. ಅಟಲ್ ಪೆನ್ಷನ್ ಯೋಜನೆಯಡಿ ಪೆನ್ಷನ್ ಪಡೆಯಲು ಅರ್ಹರಾಗುವ ವಯಸ್ಸು ಎಷ್ಟು? 60 ವರ್ಷಗಳು. 2025ರ ವರ್ಷಕ್ಕೆ 25ನೇ ವಾರ್ಷಿಕೋತ್ಸವವನ್ನು ಆಚರಿಸಿಕೊಂಡ ಕೇಂದ್ರದ ಪ್ರಮುಖ ರಸ್ತೆ ಯೋಜನೆ ಯಾವುದು? ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ. ಹೊಸ ವಿಮಾ ಬಿಲ್ 2025ರ ಪ್ರಕಾರ ವಿಮಾ ವಲಯದಲ್ಲಿ ಎಫ್ಡಿಐ ಮಿತಿಯನ್ನು ಎಷ್ಟಕ್ಕೆ ಹೆಚ್ಚಿಸಲು ಪ್ರಸ್ತಾಪಿಸಲಾಗಿದೆ? 100%. ಎಂಜಿ ನರೇಗಾ ಯೋಜನೆಯನ್ನು ಬದಲಿಸಲು ಉದ್ದೇಶಿಸಿರುವ ಹೊಸ ಬಿಲ್ ಹೆಸರೇನು? ಜಿ ರಾಮ್ಜಿ ಬಿಲ್. ಜಿ ರಾಮ್ಜಿ ಬಿಲ್ ಅಡಿಯಲ್ಲಿ ವರ್ಷಕ್ಕೆ ಕನಿಷ್ಠ ಎಷ್ಟು ದಿನಗಳ ಉದ್ಯೋಗ ಖಾತರಿ ನೀಡಲಾಗುತ್ತದೆ? 125 ದಿನಗಳು. ಪರಿಸರ ಸಂರಕ್ಷಣೆಗಾಗಿ ನೀಡಲಾಗುವ ಸೆಂಚುರಿ ವೈಲ್ಡ್ ಲೈಫ್ ಸರ್ವಿಸ್ ಅವಾರ್ಡ್ 2025 ಪಡೆದ ವಿಜ್ಞಾನಿ ಯಾರು? ಪ್ರವೀಣ್ ಶೇಖ್. ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ಬಿಲ್ 2025ರ ಮುಖ್ಯ ಉದ್ದೇಶವೇನು? ಉನ್ನತ ಶಿಕ್ಷಣ ಸಂಸ್ಥೆಗಳ ಗುಣಮಟ್ಟ ಮತ್ತು ಸಮನ್ವಯತೆಯನ್ನು ಹೆಚ್ಚಿಸುವುದು. ಭಾರತದ ಮೊದಲ ಆಫ್ಶೋರ್ ಪೆಟ್ರೋಲ್ ವೆಸೆಲ್ ಆಗಿ ಇರಾನ್ನ ಚಾಬಹಾರ್ ಬಂದರಿಗೆ ಭೇಟಿ ನೀಡಿದ ಹಡಗು ಯಾವುದು? ಐಸಿಜಿಎಸ್ ಸಾರ್ಥಕ್. ಪರಮಾಣು ಇಂಧನ ಕಾಯ್ದೆ 1962ನ್ನು ಬದಲಿಸಲು ಉದ್ದೇಶಿಸಿರುವ ಹೊಸ ಮಸೂದೆಯ ಹೆಸರೇನು? ಶಾಂತ ಬಿಲ್ 2025. ಭಾರತದ ಮೊದಲ ಸ್ವದೇಶಿ 64-ಬಿಟ್ ಡ್ಯುಯಲ್ ಕೋರ್ ಮೈಕ್ರೋಪ್ರೊಸೆಸರ್ ಹೆಸರೇನು? ರುದ್ರುವ 64. ಈ ವಿಡಿಯೋದಿಂದ ನಿಮಗೆ ಆಲ್ಮೋಸ್ಟ್ ಆಲ್ ಡಿಸೆಂಬರ್ ಮಂತ್ನ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡಿದ್ದೀವಿ. ಸೊ ಇದರಿಂದ ನಿಮ್ಮ ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನಮಸ್ಕಾರ. ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.